ಕಳೆದ ಎಲ್ಲ ದೀಪಾವಳಿಗಿಂತ ಹೆಚ್ಚು ಪ್ರಸ್ತುತ ಆಗಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕೊರೋನಾದ ಕತ್ತಲಿನಿಂದ ಬೆಳಕಿನೆಡೆಗೆ ದೀಪಾವಳಿ ಹಬ್ಬದ ಮೂಲಕ ನಾವು ಮುನ್ನುಗ್ಗಿದ್ದೆವು. ಪ್ರಾಯಶಃ ಹಬ್ಬದ ಪರಿಣಾಮವು ಏನು, ಈ ಹೊತ್ತಿಗಾಗಿ ಕೊರೋನಾದ ಕತ್ತಲು ಕಳೆದು ನಮಗೆಲ್ಲ ಬೆಳಕು ಬಂದಿದೆ. ಹಾಗಾಗಿ ಬಹಳ ಶುಭದ ದೀಪಾವಳಿಯನ್ನು ಸ್ಮರಿಸುತ್ತಾ ಉದಯವಾಣಿ ಪ್ರತಿ ವರ್ಷವೂ ಕೂಡ ಕಳೆದ 4 ವರ್ಷಗಳಿಂದ ದೀಪಾವಳಿಯ ಸಂದರ್ಭದಲ್ಲಿ ತನ್ನ ಓದುಗರಿಗಾಗಿ ರೇಷ್ಮೆ ಜೊತೆ ದೀಪಾವಳಿ ಎನ್ನುವ ಒಂದು ಸ್ಪರ್ಧೆಯನ್ನು ಆಯೋಜಿಸಿ ಆ ಮೂಲಕ ಲಕ್ಷಾಂತರ ಓದುಗರಿಗೆ ತನ್ನನ್ನು ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹೆಣ್ಣು ಅಂದ್ರೆ ಪ್ರಾಯಶಃ ಸಡಗರದ ಇನ್ನೊಂದು ರೂಪ. ಅವಳ ಉಡುಗೆಯಲ್ಲಿ ಆಗಲಿ, ಮಾಡುವ ಅಡುಗೆಯಲ್ಲಿ ಆಗಲಿ, ಪ್ರೀತಿಯ ಕಂದನನ್ನಾಗಲಿ, ಕಾಣುವ ಚಂದ್ರನಲ್ಲಾಗಲಿ, ಪ್ರತಿಯೊಂದರಲ್ಲೂ ಕೂಡ ಸಡಗರವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತಾಳೆ. ದೀಪಾವಳಿ ಅಂತಲೂ ಬಹಳ ವಿಚಿತ್ರ. ಅದು ಸಪ್ಪಳದಲ್ಲಾದ್ರೂ ಕೂಡ ಅವಳಿಗೆ ಸಡಗರ ಬೇಕು. ಈ ಸಡಗರ ಅನ್ನೋದು, ಆ ಸಡಗರ ಇರುವುದರಿಂದಲೇ ಪ್ರಾಯಶಃ ಈ ಜಗತ್ತು ಇಷ್ಟು ಪ್ರಕಾಶಮಾನವಾಗಿದೆ, ಇಷ್ಟು ಸೌಂದರ್ಯದಿಂದ ತುಂಬಿದೆ. ಕೆಲವು ಬಾರಿ ನಮಗೆ ಅನಿಸ್ತಾ ಇರ್ತದೆ ಏನು ಅಂತ ಹೇಳಿದ್ರೆ, ದೇವರು ಈ ಜಗತ್ತಿನಲ್ಲಿ ಅದೆಷ್ಟು ಹಣ್ಣುಗಳನ್ನು, ಅದೆಷ್ಟು ಬಣ್ಣಗಳನ್ನು ಸೃಷ್ಟಿಸಿದ್ದಾನೆ. ಪ್ರಾಯಶಃ ಹಣ್ಣು ಮತ್ತು ಬಣ್ಣ ತನಗೆ ಬೇಕಾಗಿದ್ರೆ 2 ಹಣ್ಣು 4 ಬಣ್ಣ ಸಾಕಿತ್ತೋ ಏನು. ಹೆಂಗಸರಿಗೆ 1000 ಬಣ್ಣಗಳು ಬೇಕು, 100 ಹಣ್ಣುಗಳು ಬೇಕೆನ್ನುವ ಕಾರಣಕ್ಕಾಗಿ ಇಷ್ಟು ಹೂವುಗಳನ್ನು, ಇಷ್ಟು ಹಣ್ಣುಗಳನ್ನು, ಇಷ್ಟು ಬಣ್ಣಗಳನ್ನ ಈ ದೇವರು ಸೃಷ್ಟಿಸಿದ್ರೆ ಅದು ಹೆಣ್ಣಿಗಾಗಿ, ಹೆಣ್ಣಿನ ಸಂಭ್ರಮಕ್ಕಾಗಿ, ಸಡಗರಕ್ಕಾಗಿ, ಸಂತೋಷಕ್ಕಾಗಿ. ಪ್ರಾಯಶಃ ನಾವು ಈ ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಓದುಗ ಮಹಿಳೆಯರ ಸಂಭ್ರಮವನ್ನ ಮತ್ತಷ್ಟು ಚಂದಗೊಳಿಸಬೇಕು, ಮತ್ತಷ್ಟು ಕಲಾತ್ಮಕವನ್ನಾಗಿ ಮಾಡಬೇಕು. ಅದರೊಂದಿಗೆ ರೇಷ್ಮೆ ಎನ್ನುವ ಒಂದು ಅತ್ಯಂತ ಪ್ರಾಚೀನವಾದ ನಮ್ಮ ಬದುಕಿನ ಭಾಗವಾಗಿರುವ ಆ ವಸ್ತ್ರಕ್ಕೆ ಮತ್ತಷ್ಟು ಮೆರಗುಗಳನ್ನು ಕೊಡಬೇಕು ಎನ್ನುವ ಉದ್ದೇಶಕ್ಕಾಗಿ ಈ ಸ್ಪರ್ಧೆಯನ್ನ ನಾವು ಆರಂಭಿಸಿದೆವು. ಪ್ರಾಯಶಃ ಇದೆಲ್ಲವೂ ಒಂದು ಸರ್ಕಲ್. ನಮಗೆ ಪತ್ರಿಕೆ ಬೇಕಾದ್ರೆ ನಮಗೆ ಪತ್ರಿಕೆ ಕೊಡ್ಲಿಕ್ಕೆ ಓದುಗರು ಬೇಕು, ಜಾಹೀರಾತು ಬೇಕು ಅಂತ ಹೇಳಿದ್ರೆ ಮಾಲ್ಗಳು ಬೇಕು, ಜ್ಯುವೆಲ್ಲರಿಗಳು ಬೇಕು, ಬಟ್ಟೆ ಅಂಗಡಿಗಳು ಬೇಕು. ಬಟ್ಟೆ ಅಂಗಡಿ, ಜ್ಯುವೆಲ್ಲರಿ, ಮಾಲ್ಗಳು ಬೇಕಾದ್ರೆ ಮಹಿಳೆಯರಿಗೆ ಸಡಗರ ಬೇಕು. ಅವರು ಸಡಗರಿಸದಿದ್ದರೆ, ಅವರು ಸಂಭ್ರಮಿಸದಿದ್ದರೆ ನಮ್ಮ ಮಾಲ್ಗಳು ವರ್ಕ್ ಆಗೋದಿಲ್ಲ, ನಮ್ಮ ಅಂಗಡಿಗಳು ವರ್ಕ್ ಆಗೋದಿಲ್ಲ. ಒಟ್ಟು ಸಡಗರವನ್ನ ನಿರ್ಮಿಸುವ ನಮ್ಮ ಈ ಪ್ರಯತ್ನ, ಈ ದೀಪಾವಳಿ ಬಹಳ ಖುಷಿಯಾಗಿ ದೀಪಾವಳಿಯನ್ನು ಆಚರಿಸಿದ್ದೇವೆ. ಅದರೊಂದಿಗೆ ಈ ಸ್ಪರ್ಧೆಯನ್ನ ಕೂಡ ಬಹಳ 4ನೇ ವರ್ಷಕ್ಕೆ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಸ್ಪರ್ಧೆಯನ್ನು ನಡೆಸಿದಂತ ಖುಷಿ ಇದೆ. ನಾವು ಈ ಸ್ಪರ್ಧೆಯನ್ನ ಆರಂಭಿಸುವಾಗ ಇದ್ದ ಬಹುಮಾನಗಳನ್ನು ಆಯ್ಕೆ ಮಾಡುವಾಗ ಇದ್ದ ನಮ್ಮ 2 ಸಮಸ್ಯೆಗಳು ಅಂತ ಹೇಳಿದ್ರೆ, ಒಂದು ಬಟ್ಟೆ ರೇಷ್ಮೆದ್ದು ಅಲ್ವಾ ಅಂತ ಹೇಳಿ ಐಡೆಂಟಿಫೈ ಮಾಡೋದು, 2ನೇದು ಫೋಟೋದ ಕ್ವಾಲಿಟಿಗಳನ್ನ ಚೆಕ್ ಮಾಡೋದು. ಇವತ್ತು ಸ್ಪರ್ಧೆ ಎಲ್ಲಿವರೆಗೆ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ 100ಕ್ಕೆ 100% ರೇಷ್ಮೆ ಬಟ್ಟೆ ಹಾಕಿಯೇ ಫೋಟೋಗಳೇ ಬರ್ತಾ ಇದೆ. ರಿಜೆಕ್ಷನ್ ಮಾಡ್ಲಿಕ್ಕೆ ಯಾವ್ದು ಆಪರ್ಚುನಿಟಿ ಇಲ್ಲ, ಸೆಲ್ಫಿ ಫೋಟೋಗಳು ಬರ್ತಾ ಇಲ್ಲ. ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಅನ್ನ ಮನೆಗೆ ಕರ್ಕೊಂಡು ಬಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿ ಬಹುಮಾನಗಳನ್ನು ಕೊಡುವ ಮಟ್ಟಿಗೆ ನಮ್ಮ ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ನಮ್ಮ ಈ ಒಂದು ಕೆಲಸವನ್ನು ಇನ್ನಷ್ಟು ನಮಗೆ ಪ್ರೋತ್ಸಾಹವನ್ನ ನೀಡಿದೆ. ಇಂತಹ ಒಂದು ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭವು ಕೂಡ ಚೆಂದಾಗಿರಬೇಕು. ಪ್ರಥಮ ಬಹುಮಾನ ವಿಜೇತರನ್ನು, ದ್ವಿತೀಯ ವಿಜೇತರನ್ನು ನೋಡಬೇಕು, ಸಂವಾದಕಾರದವರು ನೋಡಬೇಕು, ಮತ್ತೆ ನೀವು ಮಾತಾಡಬೇಕು, ಮತ್ತೆ ಬರುವ ಕಾಂಪಿಟೇಷನ್ಗೆ ಹೊಸ ಯೋಚನೆಗಳನ್ನು ಮಾಡಬೇಕು ಅಂತೇಳಿ ಎಲ್ಲರನ್ನು ನಾವು ಇಲ್ಲಿಗೆ ಸೇರಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಕೂಡ ಮಣಿಪಾಲ ಮೀಡಿಯಾ ನೆಟ್ವರ್ಕ್, ಉದಯವಾಣಿಯ ಪರವಾಗಿ, ಜಯಲಕ್ಷ್ಮಿ ಸಿಲ್ಕ್ಸ್ ಪರವಾಗಿ ತುಂಬ ಹೃದಯದೊಂದಿಗೆ ಕಾರ್ಯಕ್ರಮದ ಬಹುಮಾನ ವಿತರಣೆಗೆ ನಾನು ಹೇಳಿದಾಗೆ, we should have such a elite person to represent the elite women kind of a society. ಸೊ ಹಾಗಾಗಿ ನಮ್ಮೊಂದಿಗೆ ಶ್ರೀಮತಿ ಗೀತಾ ಶ್ರೀ ನಾಗೇಶ್ ಹೆಗಡೆ ಅವರಿದ್ದಾರೆ. ಮುಂಬೈ ಯೂನಿವರ್ಸಿಟಿಯಲ್ಲಿ ಗ್ರಾಜುಯೇಷನ್ ಅನ್ನು ಪಡೆದು ಮುಂಬೈ ಯೂನಿವರ್ಸಿಟಿಯ ಟೆನ್ನಿಸ್ ನ ಚಾಂಪಿಯನ್ ಆಗಿ ಈಗ ಸದ್ಯ ಮಂಗಳೂರಿನ ಉಡುಪಿಯ ಸ್ವದೇಶ್ ಗ್ರೂಪ್ ಇದರ ಆಡಳಿತ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಇವರು ಬಣ್ ಸಂಘದಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಬಣ್ ಸಂಘದಲ್ಲಿರುವ ದೇವಸ್ಥಾನದ ಒಂದು ರುವಾನಿಯೂ ಕೂಡ ಹೌದು. ಪ್ರಾಯಶಃ ನಿಮಗೆ ಗೊತ್ತಿರಬಹುದು, ನಾಗೇಶ್ ಹೆಗಡೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರ್ಕಿಟೆಕ್ಟಿನಲ್ಲಿ ಹೊಸ ಭಾಷ್ಯ ಬರೆದವರು. NITK ಸ್ಟೂಡೆಂಟ್ ಆಗಿ ಹೊರಗೆ ಬಂದವರು. ನಮ್ಗೆ ಗೊತ್ತಿರಬಹುದು, ಒಂದು 20-25 ವರ್ಷಗಳಿಂದ ಬಂಟಕಲ್ನಲ್ಲಿ ಕೃಷ್ಣ ಛಾಯಾ ಅಂತ ಹೇಳಿ ಒಂದು ಮನೆ ಆರಂಭ ಆಗಿತ್ತು. ಆ ಮನೆ ಆ ಕಾಲದಲ್ಲಿ ಬಹಳ ದೊಡ್ಡ ಒಂದು ಆರ್ಕಿಟೆಕ್ಚರಲ್ ಎಕ್ಸಲೆನ್ಸಿ.
ಮನೆಯ ಮೇಲೆ ಕಾರು ಹೋಗಿ ನಿಲ್ತದೆ ಅಂತ ಹೇಳುವ ಒಂದು ಮಾತು ಆ ಕಾಲದಲ್ಲಿ ಬರ್ತಾ ಇತ್ತು. ನಾಗೇಶ್ ಹೆಗಡೆ ಅವರಿಗೆ ಒಂದು ಮಾರುತಿ ಕಾರ್ ಗಿಫ್ಟ್ ಕೊಟ್ಟಿದ್ದಾರೆ ಎನ್ನುವ ಮಾತು ಬರ್ತಿತ್ತು. ಅಂದ್ರೆ ಅಂತ ಒಂದು ಅದ್ಭುತ ಪರಿಕಲ್ಪನೆಗಳನ್ನ ಆರಂಭಿಸಿದ ನಾಗೇಶ್ ಹೆಗಡೆ ಪ್ರಸ್ತುತ ನೀವು ನೋಡಿರ್ಬೋದು ಚೈಲ್ಡ್ ಅಂಡ್ ವಿಮೆನ್ ಹಾಸ್ಪಿಟಲ್ ನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಶ್ರೀಮತಿ ಗೀತಾ ಶ್ರೀ ನಾಗೇಶ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಭಾಷಣ ಅನ್ನೋದು ಬಹುಮಾನ ವಿತರಣೆ ಅನ್ನೋದು ಕೇವಲ ಬಹುಮಾನ ವಿತರಣೆ ಆಗಿರಬಾರದು. ಬಂದಂತ ಮಹಿಳೆಯರಿಗೆ ಅದು ಮಹಿಳಾ ಸಬಲೀಕರಣ ಆಗಿರ್ಬೋದು, ಮಹಿಳೆಯರ ಹಕ್ಕುಗಳ ಬಗ್ಗೆ ಆಗಿರ್ಬೋದು, ಮತ್ತು ಮಹಿಳೆಯರ ಬದುಕಿನ ಬಗ್ಗೆ ಮಾತನಾಡಲು ಒಬ್ಬ ಯೋಗ್ಯವಾದ ಮಾತುಗಾರರು ಬೇಕು ಅಂತ ಒಂದು ನಿರ್ದೇಶನದಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀಮತಿ ನಿಕೇತನರವರಿದ್ದರು. ಡಾಕ್ಟರ್ ನಿಕೇತನ ಹಿರಿಯಡ್ಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಇವರು ಇದಕ್ಕಿಂತ ಮೊದಲು ತೆಂಕನಡಿಯೂರು ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಒಳ್ಳೆಯ ಸಾಹಿತಿ ಕೂಡ ಹೌದು. ತುಳು ರಾಮಾಯಣದ ಬಗ್ಗೆ ಅಧ್ಯಯನ ಬರೆದು ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮುಖ್ಯವಾಗಿ ನಾವು ಡಾಕ್ಟರ್ ನಿಕೇತನ್ ರವರಲ್ಲಿ ಕಾಣಬಹುದಾದಂತ ದೊಡ್ಡ ಮಾತು ಅಂತ ಹೇಳಿದ್ರೆ, ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂತೇಳಿ ನಾವು ಫಸ್ಟ್ ವಿ ಶುಡ್ ಥಿಂಕ್ ಹೌ ದ ಸ್ಟೂಡೆಂಟ್ಸ್ ಆಫ್ ದ ಗವರ್ಮೆಂಟ್ ಕಾಲೇಜ್ ಎಟ್ ಪ್ರೆಸೆಂಟ್ ಡೇ ಇನ್ನು ಎಷ್ಟು ಕಷ್ಟದಲ್ಲಿ ಆ ಕಾಲೇಜಿಗೆ ಬರ್ತಾರೆ. ಸ್ನಾತಕೋತ್ತರ ಪದವಿಗೆ ಬರುವ ಒಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿರ್ತದೆ, ವಿದ್ಯಾರ್ಥಿನಿಯರ ಪರಿಸ್ಥಿತಿ ಹೇಗಿರ್ತದೆ, ಈ ಪ್ರೈವೇಟ್ ಯೂನಿವರ್ಸಿಟಿಯ ಕಾಲೇಜಿನ ಸ್ಟೂಡೆಂಟ್ಗಳಲ್ಲಿ ಸರ್ಕಾರಿಯ ವಿದ್ಯಾರ್ಥಿಗಳು ಹೇಗೆ ಚಾಲೆಂಜ್ ಆಗಿ ಅವರನ್ನು ಚಾಲೆಂಜ್ ಮಾಡಬೇಕು ಅಂತ ಸಾವಿರಾರು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿದ ಖ್ಯಾತಿ ಡಾಕ್ಟರ್ ನಿಕೇತನ್ ರವರಿಗೆ ಸಲ್ಲಬೇಕು. ಆ ಒಂದು ಬಡ ಮಕ್ಕಳನ್ನು ಸಮಾಜದ ಮುಖ್ಯ ಶ್ರೇಣಿಗೆ ತರುವ ಕೆಲಸವನ್ನು ಡಾಕ್ಟರ್ ನಿಕೇತನ್ ರವರು ಮಾಡ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದಂತ ಗೀತಾ ಹೆಗಡೆ ಅವರಿಗೆ ನಮ್ಮ ಸಂಪಾದಕರಾದಂತ ಶ್ರೀಯುತ ಅರವಿಂದ ನಾಡರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅತಿಥಿಗಳಾದಂತ ಶ್ರೀಮತಿ ಡಾಕ್ಟರ್ ನಿಕೇತನ್ ಅವರಿಗೆ ರಾಜೇಶ್ ಮುಲ್ಕಿ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವೊಂದು ಸಣ್ಣ ಘಟನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ದಿನಂಪ್ರತಿ ಸುಮಾರು 2 ಲಕ್ಷ ಪ್ರತಿ ಉದಯವಾಣಿ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನಮ್ಮ ಮಣಿಪಾಲ ಆವೃತ್ತಿ ಸೇರ್ತಾ ಆಗ್ತಿರೋ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ಹೊತ್ತು ನಾವು ಅದರ ಪರಿವೀಕ್ಷಣೆಗೆ ಹೋಗುವ ಒಂದು ಬಾರಿ ಸುಮಾರು 7-7:30 ಹೊತ್ತಿಗೆ ಕೇರಳದ ಉಕ್ಕುಡ ಎನ್ನುವ ಜಾಗ, ಅದು ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ ಬರುವ ಕನ್ಯಾನ ಈ ಪ್ರದೇಶದಲ್ಲಿ ಬರುವಂತಹ ಜಾಗದಲ್ಲಿ ಒಂದು ತುಫಾನ್ ಎನ್ನುವ ಗಾಡಿ, ಅದು ಟಾಟಾ ಸುಮೋದಾಗಿರ್ತದೆ, ಆ ಗಾಡಿ ಟೈರ್ ಪಂಚರ್ ಆಗಿ ನಿಂತಿದ್ದು. ನಾವು ಅವರಿಗೆ ಹೆಲ್ಪ್ ಮಾಡಿದೆ ಅವರ ಟೈರ್ ಅನ್ನು ರಿಪೇರಿ ಮಾಡ್ಲಿಕ್ಕೆ. ಆಗ ನಮ್ಮ ಡ್ರೈವರ್ ಕೇಳಿದ, ಇದು ನೀವು ಎಲ್ಲಿಗೆ ಹೋಗುದು ಅಂತೇಳಿ. ಅದಕ್ಕೆ ಅವರು ಹೇಳಿದ, ಗಾಡಿಯಲ್ಲಿ ಫುಲ್ ಜನ 90% ಹೆಂಗಸರು ಮಕ್ಕಳು ಎಲ್ಲ ಇದ್ರು. ಅವ್ರು ಕೇಳಿ, ನಾವು ಉದ್ಯಾವರ ಜಯಲಕ್ಷ್ಮಿಗೆ ಹೋಗುದು ಅಂತೇಳಿ. ಸೊ ನಾವು ಮತ್ತು ಗಾಡಿ ಬಿಟ್ಟುಕೊಂಡು ಬಂದೆವು. ಡ್ರೈವರ್ ಕೇಳಿದ, ಸರ್ ಇದೊಂದು ಉದ್ಯಾವರದಲ್ಲಿ ಜಯಲಕ್ಷ್ಮಿ ದೇವಸ್ಥಾನ ಯಾವುದು ವಸ್ತು ಅಂತೇಳಿ. ದೇವಸ್ಥಾನ ಅಲ್ಲ ಮಾರಿಗೆ, ಮನೆಯವರು ಬಟ್ಟೆ ತಗೊಳ್ಳಿಕ್ಕೆ ಹೋಗುದಲ್ಲಿ ಜಯಲಕ್ಷ್ಮಿಗೆ, ಅದು ಸಂಸಾರ ಸಮೇತ ಬಟ್ಟೆ ತಗೊಳ್ಳುವ ಅಂಗಡಿ. ಅಂದ್ರೆ ನೀವು ನೆನಪಿಡಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕಾಸರಗೋಡು, ಬೈಂದೂರು ಎಲ್ಲ ಪ್ರದೇಶವನ್ನು ಒಳಗೊಂಡು ಬೆಂಗಳೂರಿನವರು ಕೂಡ ರಜೆಯಲ್ಲಿ ಬಂದ್ರೆ ಉಡುಪಿಯಲ್ಲಿ ಪರ್ಚೇಸ್ ಮಾಡುವ ಮಟ್ಟಿಗೆ ಒಂದು ಜಯಲಕ್ಷ್ಮಿ ಸಿಲ್ಕ್ಸ್ ಎನ್ನುವುದು ಇಡೀ ನಮ್ಮ ಜನರ ಒಂದು ಹೈಲಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಆಗಿದೆ ಅಂತ ಸಂಸ್ಥೆ ಮತ್ತು ಕಾರ್ಯಕ್ರಮಕ್ಕೆ ಅವರ ಸಹಯೋಗವನ್ನು ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ ಅವರು ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಸತೀಶ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು. ಕಾರ್ಯಕ್ರಮದಲ್ಲಿ ಜಯಲಕ್ಷ್ಮಿ ಸಿಲ್ಕ್ಸ್ ನ ಶ್ರೀಮತಿ ಅಪರ್ಣಾ ಆರ್ ಹೆಗಡೆ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ರಾಧಾಕೃಷ್ಣ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, 51 ವರ್ಷಗಳನ್ನ ಮುಗಿಸಿ ನಮ್ಮ ಪ್ರಯಾಣ, ಉದಯವಾಣಿಯ ಪ್ರಯಾಣ ನಡೀತಾ ಇದೆ.
ಈ ನಿರಂತರವಾದ ಪ್ರಯಾಣದಲ್ಲಿ ಹೊಸತನಗಳನ್ನು ಮಾಡಬೇಕು, ಹೊಸ ಸೃಷ್ಟಿಗಳನ್ನು ಮಾಡಬೇಕು, ಹೊಸ ದೃಷ್ಟಿಯನ್ನು ಇಡಬೇಕು ಅನ್ನೋ ಉದ್ದೇಶದ ಇಂಥ ಸ್ಪರ್ಧೆಗಳು ನಡೀತಾ ಇದೆ. ಅದು ರೇಷ್ಮೆ ವಿತ್ ದೀಪಾವಳಿ ಆಗಿರ್ಬೋದು, ಯಶೋಧ ಕೃಷ್ಣ ಆಗಿರ್ಬೋದು, ಕ್ರಿಸ್ಮಸ್ಗೆ ಕ್ರಿಪ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಗಾಂಧಿ ಜಯಂತಿಯ ಸ್ಪರ್ಧೆಗಳಾಗಿರ್ಬೋದು, ಎಲ್ಲ ಸ್ಪರ್ಧೆಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪತ್ರಿಕೆಗಳು ಕೇವಲ ಒಂದು ಇನ್ಫಾರ್ಮೇಶನ್ ಅನ್ನು, ಮಾಹಿತಿಯನ್ನು ನೀಡುವ 4 ತುಂಡು ಕಾಗದ ಆಗುವುದರೊಂದಿಗೆ ಅದನ್ನು ಓದುವ ಲಕ್ಷಾಂತರ ಜನರೊಂದಿಗೆ ನಿರಂತರ ಸಂವೇದನೆಯನ್ನು ಇಟ್ಟುಕೊಳ್ಳುವ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಕಾರ್ಯಕ್ರಮಗಳ ಮೂಲ ಕಾರಣಕರ್ತರು ನಮ್ಮ ಸಂಸ್ಥೆಯ CEO ಆಗಿ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ಅವರ. ಸರ್ ಇಸ್ ಆಲ್ವೇಸ್ ಇನಿಷಿಯೇಟಿಂಗ್ ಆಲ್ ದಿಸ್ ಪ್ರೋಗ್ರಾಮ್ಸ್. ಹೌ ಕ್ಯಾನ್ ವಿ communicate more with our readers, how can we touch with the readers, how can we understand the pulse of the readers. ಯಾಕಂದ್ರೆ ನಮ್ಮ ಪಂಚಲೈನೇ ಅದೇ ಹೇಳ್ತಿದೆ, ಜನಮನದ ಜೀವನಾಡಿ. ಈ ಜೀವನಾಡಿಯನ್ನು ಅರ್ಥೈಸಿಕೊಳ್ಳುವ ಕಾರಣಕ್ಕಾಗಿ ಇಂಥ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮದ ನಿವಾರಿಯಾದಂಥ ಗೌರವಾನ್ವಿತ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿರುವಂತಹ ವಿನೋದ್ ಕುಮಾರ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಅಣ್ಣಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಗೆಲ್ರಿಗೂ ಡಾಕ್ಟರ್ ನಿಕೇತನ್ ಅವರಿಗಂತ ಕರೆಕ್ಟ್ ಗೊತ್ತಿದೆ, ಪರೀಕ್ಷೆಗೆ ಮಕ್ಕಳು ಬರೆಯುವುದು ಸುಲಭ, ಪೇಪರ್ ತಿದ್ದುದೇ ಕಷ್ಟ. 100 ಪುಟಗಳ ಪೇಪರ್ ಅನ್ನು ತಿದ್ದಿ, ಹಾಗೆ ನೀವು ಸ್ಪರ್ಧೆಗೆ ಭಾಗವಹಿಸಿದ್ರೆ ನೀವು 1 ಫೋಟೋ ಕಳಿಸುವುದು, ನಮಗೆ ಬರುವಾಗ ಮಾತ್ರ 10,000 ಫೋಟೋ ಆಗ್ತದೆ. ಅದನ್ನು ಸೆಲೆಕ್ಷನ್ ಮಾಡಿ ಅದಕ್ಕೆ ಒಂದು ನ್ಯಾಯ ಒದಗಿಸುವುದು ಒಂದು ನಮ್ಮ ಧರ್ಮ ಆಗಿರ್ತದೆ. ಇಡೀ ಕಾರ್ಯಕ್ರಮವನ್ನು ಯೋಚನೆ ಮಾಡಿ ಅದನ್ನು ಒಂದು ಚೌಕಟ್ಟಿನೊಳಗಿಟ್ಟುಕೊಂಡು ಫಲಿತಾಂಶವನ್ನು ಪ್ರಕಟಿಸಿ ಇಂದಿನ ತನಕ ನಮ್ಮೊಂದಿಗೆ ಆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವ ನಮ್ಮ ಸಂಪಾದಕರಾದಂಥ ಅರವಿಂದ್ ನಾವ್ಡರ್ ಅವರು ಇಡೀ ಕಾರ್ಯಕ್ರಮದ ಚೌಕಟ್ಟಿನೊಳಗೆ ಅದನ್ನು ಅತ್ಯುತ್ತಮವಾಗಿ ಕಾರ್ಯಕ್ರಮವಾಗಿ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆಗಮಿಸಿದ ಅರವಿಂದ್ ನಾವ್ಡರ್ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತಿಸ್ತಾ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಓದುಗರೇ ಹಾಗೂ ಬಹುಮಾನ ವಿಜೇತರೆ, ನಮ್ಮ ಪ್ರೀತಿಯ ಕರೆಗೆ ಸ್ಪಂದಿಸಿ ಸುಳ್ಯದಿಂದ, ಕುಂದಾಪುರದಿಂದ, ಎಲ್ಲ ಪ್ರದೇಶದಿಂದ ಕೂಡ ಇವತ್ತಿನ ಮಂಗಳವಾರದ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಬಂದಿದ್ದೀರಿ. ನಮ್ಮ ಈ ರೇಷ್ಮೆ ವಿತ್ ದೀಪಾವಳಿಯ ಮೂಲ ಉದ್ದೇಶಗಳು ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಎಲ್ಲರೂ ಸೇರಿ ಆ ದೀಪಾವಳಿಯನ್ನು ಆಚರಿಸಬೇಕು. ಆ ದೀಪಾವಳಿಯ ಸಡಗರ ಇಡೀ ಮನೆಯಲ್ಲಿ ಪ್ರಕಾಶವನ್ನು ಉಂಟು ಮಾಡಬೇಕೆನ್ನೋ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ನಾವು ಕಳೆದ 4 ವರ್ಷಗಳಿಂದ ಇದರಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಬಹಳ ಖುಷಿ ಪಡ್ತಾ ಇದೆ. ನಮ್ಮ ದೀಪಾವಳಿಯ ಬೆಳಕು ಮತ್ತಷ್ಟು ಜನರಿಗೆ ತಲುಪಲಿ, ಮತ್ತಷ್ಟು ಮುಖಗಳು ಈ ದೀಪಾವಳಿಯ ಬೆಳಕಿನಲ್ಲಿ ಕಾಣಲಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸ್ವಾಗತ ಭಾಷಣವನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ, ಜಯಲಕ್ಷ್ಮಿ ಸಿಲ್ಕ್ನ ಸಿಬ್ಬಂದಿ ವರ್ಗದವರನ್ನ, ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರನ್ನ ಸ್ವಾಗತಿಸಿದ ತಮಗೂ ಕೂಡ ಸ್ವಾಗತ ಸರ್. ಇದೀಗ ಕಾರ್ಯಕ್ರಮದ ಆಶಯ ಕುರಿತು ಮಾತನಾಡಿದ್ದಾರೆ ಉದಯವಾಣಿಯ ಮಣಿಪಾಲ ಆವೃತ್ತಿಯ ಸಂಪಾದಕರಾದಂತಹ ಅರವಿಂದ್ ನಾವ್ಡೆ. ಎಲ್ಲರಿಗೂ ನಮಸ್ಕಾರ. ಅತಿಥಿಗಳಿಗೆ ಮತ್ತು ನಮ್ಮ ಪ್ರಿಯ ಓದುಗರಿಗೆ ನನ್ನ ನಮಸ್ಕಾರ. ಈ ರೇಷ್ಮೆ ಜೊತೆ ದೀಪಾವಳಿ ಸ್ಪರ್ಧೆಯ ಆಲೋಚನೆ ಮಾಡಿದ್ದು ಆವಾಗಲೇ ನಮ್ಮ ಸಹೋದರಿಗೆ ಹೇಳಿದ ಹಾಗೆ ಪರಂಪರೆ, ಸಂಭ್ರಮ ಮತ್ತು ಸಡಗರ ಈ ಮೂರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಭಾಳಷ್ಟು ಆಲೋಚನೆಗಳು ಬಂದಿತ್ತು. ಆದರೆ ರೇಷ್ಮೆಯನ್ನು ಪರಂಪರೆಯ ಒಂದು ಕಾರಣದಿಂದಲೇ ನಾವು ಆಯ್ಕೆ ಮಾಡ್ಕೊಂಡಿದ್ದು. ಹಾಗಾಗಿ ಪರಂಪರೆಯ ಜೊತೆಗೆ ಮತ್ತೆ ನಮ್ಮನ್ನು ಬೆಸೆದುಕೊಳ್ಳೋದು, ಹಾಗೆ ಉದಯವಾಣಿ ಮತ್ತು ಓದುಗರ ನಡುವಿನ ಒಂದು ಪರಂಪರೆ ಇದೆಯಲ್ಲ, ಬಾಂಧವ್ಯದ ಪರಂಪರೆ ಭಾಳ ದೊಡ್ಡದು. ಅದನ್ನು ಪ್ರತಿ ವರ್ಷ ಆ ಮೂಲಕ ನಾವು ರಿನ್ಯೂ ಮಾಡ್ತೀವಲ್ಲ, ಆ ಥರ ಮತ್ತು ಅದನ್ನು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ನಾವು ರೇಷ್ಮೆ ಜೊತೆ ದೀಪಾವಳಿಯನ್ನು ಆರಂಭಿಸಿದ್ವಿ. ಮೊದಲ ವರ್ಷ ನಾವು ಆರಂಭ ಮಾಡಿದಾಗ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ರೆಸ್ಪಾನ್ಸ್ ಇತ್ತು. ಆದರೆ 2ನೇ ವರ್ಷಕ್ಕೆ ನಮಗೆ ಬರುವ ಫೋಟೋಗಳು ಮತ್ತು ಆ ಮಲ್ಟಿಪಲ್ ಫೋಟೋಗಳು ಅದನ್ನೆಲ್ಲ ಸರಿ ಮಾಡೋದೇ ಒಂದು
ಭಾಳ ದೊಡ್ಡ ಕಷ್ಟ ಅನ್ನೋಕ್ಕೆ ಶುರು ಆಯಿತು. ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ನಾವು ಬಹಳ ಕಡಿಮೆ ಇರುತ್ತೆ, ಭಾಳ ಸ್ಪರ್ಧೆಗೆ ಬರೋಲ್ಲ ಜನ. ಆದರೆ ನಮ್ಮ 3 ವರ್ಷಕ್ಕಿಂತ ಹೆಚ್ಚು ಪ್ರವೇಶಗಳು ಈ ವರ್ಷ ಬಂದಿದೆ. ಅದೇ ಆಶ್ಚರ್ಯ. ಅದಕ್ಕೆ ಉದಯವಾಣಿಯ ಯಾವುದೇ ಕರೆಗೆ ಓದುಗರು ಯಾವ ರೀತಿ ಸ್ಪಂದಿಸ್ತಾರೆ ಯಾವುದೇ ಸಂದರ್ಭದಲ್ಲೂ ಅನ್ನೋದಕ್ಕೆ ಈ ನಮ್ಮ ರೇಷ್ಮೆ ಜೊತೆ ದೀಪಾವಳಿ ಈ ವರ್ಷದ ಸ್ಪರ್ಧೆ ಬಹಳ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಬಹಳ ಧನ್ಯವಾದಗಳು. ಹಾಗೆಯೇ ಇಷ್ಟೊಂದು ಸಾವಿರಾರು ಫೋಟೋ ಬಂದಾಗ ನಮ್ಮ ತೀರ್ಪುಗಾರರು ಆಗ ಸಾಧುವಾಗಿ ಹೇಳ್ದಂಗೆ ನಾವು ಪ್ರತಿ ರೇಷ್ಮೆ ಸೀರೆಯನ್ನು ನಾವು ನಿಮ್ಮ ಫೋಟೋನ ದೊಡ್ಡದು ಮಾಡಿ ರೇಷ್ಮೆ ಸೀರೆ ಸರಿ ಇದೆಯಾ ಇಲ್ವೋ, ಅದರಲ್ಲಿ ಕಾಟನ್ ಮಿಕ್ಸ್ ಇದೆಯಾ, ಕಾಟನ್ನಲ್ಲಿ ಇನ್ನೊಂದು ಮಿಕ್ಸ್ ಆಗಿದೆಯಾ, ಯಾಕಂದ್ರೆ ನಾಳೆ ಇನ್ನೊಬ್ರು ಯಾರೋ ಬಂದು ಅದಕ್ಕೆ ಆಬ್ಜೆಕ್ಷನ್ ಮಾಡಬಾರ್ದು, ಆಕ್ಷೇಪ ಸಲ್ಲಿಸಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ಸಮೃದ್ಧವಾಗಿ ನೋಡಿ. ಜೊತೆಗೆ ನಮ್ಮಲ್ಲಿ ಒಬ್ಬರು ಕಳಿಸಿದ ಚಿತ್ರಗಳನ್ನು ನಾವು ಸ್ಪರ್ಧೆಗೆ ಕನ್ಸಿಡರ್ ಮಾಡೋದಿಲ್ಲ. ನಾವು ಷರತ್ನಲ್ಲೂ ಹೇಳಿರ್ತೇವೆ. ಯಾಕಂದರೆ ನಮ್ಮ ಉದ್ದೇಶನೇ ಮನೆಯವರು ಮತ್ತು ಈ ಒಂದು ಉದಯವಾಣಿಯ ಲೆಕ್ಕದಲ್ಲಾದರೂ ಕೂಡಬೇಕು ಮತ್ತು ಸಂಭ್ರಮವನ್ನು ಪಡಬೇಕು ಅನ್ನೋದೇ ಒಂದು ಉದ್ದೇಶ. ಹಾಗಾಗಿ ಅಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ನಮ್ಮ ತೀರ್ಪುಗಾರರು ಸಹಿತ ಬಹಳ ಎಚ್ಚರಿಕೆಯನ್ನು 3 ಸಲ ನೋಡಿ, 4 ಸಲ ನೋಡಿ, ಕೊನೆಗೊಂದು ಶಾರ್ಟ್ ಲಿಸ್ಟ್ ಮಾಡಿ ಅಷ್ಟೆಲ್ಲ ಮಾಡಿಕೊಡ್ತಿದ್ದಾರೆ. ಹಾಗೆ ತೀರ್ಪುಗಾರರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಜಯಲಕ್ಷ್ಮಿ ಅವರ ಜೊತೆಗೆ ನಮಗೆ ಕುಳಿತುಕೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವಾಗ ಸನ್ಮಾನ್ಯ ವಿನೋದ್ ಕುಮಾರ್ ಅವರ ಜೊತೆಗೆ ಮಾತನಾಡ್ತಾ ಇರ್ಬೇಕಿದ್ರೆ ಎಲ್ಲೋ ಒಂದ್ ಕಡೆ ನನಗೆ ಈ ಸಂಭ್ರಮವನ್ನು ವೀಕ್ಷಿಸ್ತಾ ಇರುವಾಗ್ಲೂ ಕೂಡ ಲಾಕ್ಡೌನ್ ಪೀರಿಯಡ್ ಇರ್ಬೋದು, ನಾವು ತಿಳ್ಕೊಳ್ಬೇಕಾದಂತ ಅನೇಕ ವಿಚಾರಗಳಿವೆ ಅಂತ ಅನ್ಕೊಳ್ತಾ ಇದ್ದೆ. ನಾನು ನನ್ನ ಒಂದು 5-10 ನಿಮಿಷದ ಒಳಗಡೆ ನನ್ನ ಕೆಲವು ಅಭಿಪ್ರಾಯಗಳನ್ನು ನಿಮ್ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಸೀರೆ ಅಂತ ಹೇಳಿದ ಕೂಡಲೇ ನನಗೆ ನೆನಪಾಗುವುದು ಯಾರು ಕೇಳಿದ್ರೆ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಬಹುಶಃ ಇಲ್ಲಿಯ ಸೀರೆ ಅದು ರೇಷ್ಮೆ ಸೀರೆನೇ ಆಗ್ಬೇಕು. ನಾನು ಫೋಟೋಸ್ ನೋಡಿದ್ದೇನೆ, 1st, 2nd, 3rd. ಈಗಾಗಲೇ ನಿಮ್ಮ ಮುಖಗಳನ್ನು ಇವತ್ತು ಪ್ರತ್ಯಕ್ಷ ದರ್ಶನ ಆಯ್ತು. ಆದ್ರೆ ನಾನು ಕೂಡ ಉದಯವಾಣಿ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ, ಆ ದೀಪಾವಳಿಯ ಕೊರೋನಾದ ಸಂದರ್ಭದಲ್ಲೂ ಕೂಡ ಆ ಸಂಭ್ರಮವನ್ನು, ಸಡಗರವನ್ನು, ಪರಂಪರೆಯನ್ನು ಮಿಳಿತಗೊಳಿಸಿ ಆ ಕಾರ್ಯಕ್ರಮವನ್ನು ಸಂಘಟಿಸಿದಾರಲ್ವಾ, ಆ ಕುತೂಹಲ, ನಾನು ಓದುಗಳಾಗಿ ಅದರಲ್ಲಿ ಭಾಗವಹಿಸಿದ್ದೆ.
ಫಸ್ಟ್ ಪ್ರೈಸ್ ಯಾರಿಗೆ ಹೋಗಿದೆ, ಸೆಕೆಂಡ್ ಪ್ರೈಸ್ ಯಾರಿಗೆ ಹೋಗಿದೆ, ಸಮಾಧಾನಕರ ಬಹುಮಾನ ಯಾರಿಗೆ ಹೋಗಿದೆ, ಯಾಕೆ ಫಸ್ಟ್ ಸೆಕೆಂಡ್ ಅವರಿಗೆ ಹೋಯಿತು, ಅದೆಲ್ಲ ಗಮನಿಸ್ತಾ ಇದೆ. ಆದ್ರೆ ನಾನು ಇಷ್ಟು ಕೂಲಂಕಷವಾಗಿ ಅದರ ಹಿಂದಿರುವಂತ ಷರತ್ತುಗಳನ್ನೆಲ್ಲ ನಾನು ನೋಡ್ಲಿಲ್ಲ. ನಿನ್ನೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತ ನಮ್ಮ ಸನ್ಮಿತ್ರರು ನಂಗೆ ಕೆಲವು ವಾಟ್ಸಪ್ ಅಲ್ಲಿ ಕೆಲವು ಇದನ್ನೆಲ್ಲ ಹಾಕಿದ್ರು, ಫೋಟೋಸ್ ಅನ್ನೆಲ್ಲ. ಅದನ್ನು ಓದ್ತಾ ಇದ್ದೆ. ನಾನು ಓದ್ತಾ ಇರುವಾಗ ಅದ್ರಲ್ಲಿ ಒಂದು ಕಂಡೀಷನ್ ಇತ್ತು. ಯಾವ ಕಂಡೀಷನ್ ಕೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಹಳೆಯ ಫೋಟೋಗಳನ್ನು ಹಾಕಬಾರದು ಅಂತೇಳಿ. ಆ ಹಳೆಯ ಫೋಟೋವನ್ನು ಯಾಕೆ ಹಾಕಬಾರದು ಅಂತಿದ್ರೆ, ಬಹುಶಃ ಪರಂಪರೆ ಎನ್ನುವಂಥದ್ದು, ಸಂಸ್ಕೃತಿ ಎನ್ನುವಂಥದ್ದು, ಈ ಸಂಸ್ಕೃತಿ ಯಾವಾಗಲೂ ಕೂಡ ಅದು ಚಲನಶೀಲವಾಗಿರುವಂಥದ್ದು, ಅದು ನಿಂತ ನೀರಲ್ಲ. ಆ ಚಲನಶೀಲತೆ ಇರಬೇಕು ಅಂತ ಇದ್ರೆ ಯಾವತ್ತೂ ಕೂಡ ಹೊಸತನ ಎನ್ನುವಂಥದ್ದು ಅದಕ್ಕೆ ಸೇರ್ಕೊಳ್ತಾನೆ ಹೋಗ್ಬೇಕು. ಆದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಈ ಹಬ್ಬ, ಈ ಸಡಗರ, ಈ ದೀಪಾವಳಿ, ಉದಯವಾಣಿಯ ಬಳಗಕ್ಕೆ ನಾನು ಬಹಳ ಅಭಿಮಾನದಿಂದ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಅವರು ಅದನ್ನು ಬೆಸೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪರಂಪರೆಯನ್ನು, ಸಡಗರವನ್ನು, ಸಂಭ್ರಮವನ್ನು ಅಲ್ಲಿ ಬೆಸೆಯುವಂತ ಒಂದು ಪ್ರಯತ್ನ ಇದೆ. ಆ ಪರಂಪರೆಯ ಸತ್ವ ಯಾವುದು ಅಂತ ಕೇಳಿದ್ರೆ, ನಾರಿ ಮಣಿ ಅಂತ ಹೇಳುವಾಗ ಸೀರೆ, ನಾರಿ, ಅವರ ಶಕ್ತಿ ಇರುವಂಥದ್ದು ನಮ್ಮ ಸಂಸ್ಕೃತಿ. ಯಾವ ದೇಶ ವಿದೇಶಗಳಿಗೆ ನಾವು ಎಲ್ಲಿ ಹೋದ್ರೂ ಕೂಡ ಹೆಣ್ಮಕ್ಕಳ ಸೀರೆಗಿರುವಂತ, ನಮ್ಮ ಸೀರೆಗಿರುವಂತ ಮಹತ್ವ ಅದು ಬಹಳ ದೊಡ್ಡದು. ಆದ್ರೆ ಆ ಸೀರೆ ಎನ್ನುವಂಥದ್ದು ನಮ್ಮ ಭಾರತೀಯ ಪರಂಪರೆಯ ಒಳಗಡೆ ಗಮನಿಸಿದ್ರು ಕೂಡ ಅದು ಏಕರೂಪಿಯಾಗಿಲ್ಲ. ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಸೀರೆಗಳನ್ನು ಉಡುವ ಕ್ರಮಗಳೇ ಬೇರೆ ಆಗ್ತದೆ. ಇಲ್ಲಿ ಸೀರೆಯ ಉಡುವ ಕ್ರಮಗಳು ಮಾತ್ರ ಅಲ್ಲ, ಸೀರೆಯ ನೂಲಿನ ಬಣ್ಣವನ್ನು ಇಟ್ಕೊಂಡಿದ್ದಾರೆ. ಅದನ್ನು ನಮ್ಮ ವೇದಿಕೆಯಲ್ಲಿರುವಂತಹ ಸಂಪಾದಕರು ಹೇಳಿದ್ರು, ಅವರು ಪರೀಕ್ಷೆ ಮಾಡಿದ್ದಾರೆ, ರೇಷ್ಮೆದೇ ಆಗ್ಬೇಕು. ಮತ್ತೆ ಯಾರಾದ್ರೂ ನಾಳೆ ಆ ಬಹುಮಾನವನ್ನು ಗಿಟ್ಟಿಸಿಕೊಂಡವರ ಮೇಲೆ ಅದು ನೀವು ಅವರಿಗೆ ರೇಷ್ಮೆ ಅಲ್ಲದನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದು ಬಂದ್ರೆ ಅವರ ಮೇಲೆ ಬರ್ತದೆ. ಆದ್ರೆ ಇವತ್ತು ನಾನು ಕೂಡ ಸೀರೆಯನ್ನು ತುಂಬಾ ಖರೀದಿ ಮಾಡ್ತೇನೆ. ಆದ್ರೆ ಸೀರೆಯನ್ನು ಖರೀದಿ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ತುಂಬಾ ಚಾಣಾಕ್ಷರಾಗಿಲ್ಲ. ನನ್ಗೆ ಯಾವಾಗ್ಲೂ ಕೂಡ ನನ್ನ ಅಕ್ಕನಿಗೂ ಮತ್ತು ನನಗೆ ಯಾವಾಗ್ಲೂ ಸೀರೆಯ ವಿಷಯದಲ್ಲಿ ಕೆಲವೊಮ್ಮೆ ನಮಗೆ ಜಗಳ ಆಗ್ತದೆ. ಅವಳು ಅದರ ಟೆಕ್ಸ್ಚರಿಗೆ ಅದಕ್ಕೆ ತುಂಬಾ ಮಹತ್ವವನ್ನು ಕೊಡ್ತಾಳೆ. ಆ ಸೀರೆಯನ್ನು ನೋಡಿದ ಕೂಡಲೇ ನನಗೆ ಹಾಗೆ ಅನ್ಸೋದಿಲ್ಲ. ನಾನು ಯೋಚನೆ ಮಾಡುದು, ಎಷ್ಟು ತುಂಬಾ ದುಡ್ಡು ಕೊಟ್ಟು ಯಾಕೆ ನಾವು ಆ ಸೀರೆಯನ್ನು ಒಂದ್ಸಲ ಹಾಕ್ತೇವೆ ನಾವು. ಹಾಗಾಗಿ ನಮ್ಗೆ ಅದರ ಬಣ್ಣ, ನಮಗೆ ಅದು ಆಕರ್ಷಕ ಆಗ್ಬೇಕು ಅನ್ನುವಂಥದ್ದು ನನ್ನ ನಿಲುವು. ಆದ್ರೆ ಅವಳು ಯಾವಾಗ ಹೇಳುವಂಥದ್ದು ಆಮೇಲೆ ಹುಟ್ಟ ಮೇಲೆ ಗೊತ್ತಾಗ್ತದೆ ರೇಷ್ಮೆ ಸೀರೆಯ ಮಹತ್ವ ಏನು, ಇತರ ಸೀರೆಯ ಮಹತ್ವ ಏನು ಎನ್ನುವಂಥದ್ದು. ಹುಟ್ಟಾಗ ನಮ್ಗೆ ಅದರ ಫೀಲ್, ಅದು ನಮಗೆ ಅನುಭವಕ್ಕೆ ಬರ್ತದೆ. ಆ ಅನುಭವದ ಹಿನ್ನೆಲೆಯಲ್ಲಿ ನಾವು ಹೇಳೋದಿದ್ರು ಕೂಡ ಬಹಳ ಮುಖ್ಯವಾಗಿ ಆ ನೂಲಿನಂತೆ ಸೀರೆ ಅಂತ ಹೇಳುವಾಗ ಇಲ್ಲಿ ರೇಷ್ಮೆದೇ ಎಳೆಯನ್ನು ಇಟ್ಟುಕೊಂಡು ಪರೀಕ್ಷೆ ಮಾಡಿದಾರಲ್ಲ, ಇದರ ಸಂಘಟಕರಿಗೆ ಮಾತ್ರ. ಯಾಕಂದ್ರೆ ಇವತ್ತಿನ ಯುಗದಲ್ಲಿ ತಕ್ಷಣಕ್ಕೆ ಜಯಲಕ್ಷ್ಮಿ ಅವ್ರ ಹತ್ರ ನಾನು ಹೋಗಿ ಕೇಳಿದ್ರೆ, ನೋಡಿ ಇದಕ್ಕೆ ಇಷ್ಟು ಹೇಳ್ತೀರಿ, ಸೇಮ್ ಸೀರೆ ಉಂಟಲ್ವಾ, ಇದಿಷ್ಟು ರೇಟಿಗೆ ಸಿಗ್ತದಲ್ಲ ಅಂತ ಕೇಳಿದ್ರೆ, ನೋಡಿ ಮೇಡಮ್ ಅದರ ಇದು ಬೇರೆ, ಇದು ಬೇರೆ, ಇದರ ಕ್ವಾಲಿಟಿ ಮತ್ತು ಅದರ ಕ್ವಾಲಿಟಿ ಅದು ಪ್ರೈಸ್ ವೇರಿಯೇಷನ್ ಆಗ್ತದೆ ಅಂತ ಹೇಳಿ. ಆದ್ರೆ ನಮ್ಮ ಕೆಲವು ಕಣ್ಣುಗಳಿಗೆ ಸೂಕ್ಷ್ಮತೆ ಇಲ್ಲದಿದ್ರೆ ಎರಡೂ ಕೂಡ, ಯಾಕಂದ್ರೆ ಇನ್ಸ್ಟೆಂಟ್ ಆಗ್ಲೇ ಒಂದು ಸೀರೆ ಇದಕ್ಕೆ ಬಂತು, ಮಾರುಕಟ್ಟೆಗೆ ಬಂತು ಅಂತ ಹೇಳಿದ ತಕ್ಷಣಕ್ಕೆ ಅದರದೇ ಬೇರೆ ರೀತಿಯಲ್ಲಿ ಎಲ್ಲವೂ ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಇರ್ತದೆ. ಅವರ ಜೊತೆಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಸೀರೆಗಳನ್ನು ನಮ್ಮ ಹೆಣ್ಮಕ್ಳಿಗೆ ಸೇಲ್ ಮಾಡುವಂತ ಜಯಲಕ್ಷ್ಮಿ ಅವರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಇಂಥ ಸ್ಪರ್ಧೆ, ಇಂಥ ಸೂಕ್ಷ್ಮತೆ ಮತ್ತು ಇದರ ನಡುವೆ ಸೀರೆಗಳನ್ನು ಅವರು ತಂಡೋಪತಂಡದಲ್ಲಿ ಸುಳ್ಯದಿಂದ ಅಲ್ಲಿಂದ ಇಲ್ಲಿಂದ ಜನ ಬಂದು ಮುಗಿಬಿದ್ದು ತಗೊಳ್ತಾ ಅಂತ ಹೇಳಿದ್ರೆ ರೇಟ್ ಮತ್ತು ಕ್ವಾಲಿಟಿ ಅದನ್ನು ಅವರು ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಂತಹ ಸ್ಪರ್ಧೆಗಳ ಮೂಲಕ ಒಳ್ಳೆಯ ಜಾಹೀರಾತನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸೀರೆಯನ್ನು ಉಡುವ ರೇಷ್ಮೆಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಹೆಣ್ಣು ಮಕ್ಕಳನ್ನು ಸೆಳೆಯುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ವಿಜೇತರಿದ್ದಾರಲ್ವಾ, ಆ ವಿಜೇತರನ್ನು ಗಮನಿಸುವ ನನಗೊಂದು ಅನಿಸ್ತಾ ಇತ್ತು, ಇಲ್ಲಿ ಏನು ಉದಯವಾಣಿ ಉದ್ದೇಶ ಇಟ್ಕೊಂಡಿದೆ ಅಲ್ವಾ, ಎಲ್ಲರ ನಡುವ ಒಂದು ಕುಟುಂಬವನ್ನು ಒಟ್ಟಾಗಿ ಸೇರಿಸಿಕೊಂಡು, ಒಂದು ಪರಂಪರೆಯನ್ನು ಒಟ್ಟಾಗಿ ಸೇರಿಸಿಕೊಂಡು, ಕೇವಲ ಅಲ್ಲಿ ರೇಷ್ಮೆ ಅಥವಾ ಸೀರೆ ಮಾತ್ರ ಅಲ್ಲ, ಅಲ್ಲಿ ಸಡಗರ ಬೇಕು. ತುಂಬಾ ಚಂದದ ಸೀರೆ ಹಾಕಿಕೊಂಡು ಮುಖ ಇಡೀ ಗಂಟಿಕ್ತಾ ಇದ್ರೆ ಅದಕ್ಕೆ ಚೆಲುವಿಲ್ಲ. ನಾನು ಯಾವಾಗ್ಲೂ ಗಮನಿಸ್ತಾ ಇರುವಂಥದ್ದು, ಎರಡು ವಿಚಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಒಂದು, ನನಗೆ ಯಾವಾಗ್ಲೂ ಅನ್ಸೋದು, ಸೀರೆ ನಾವು ಯಾವುದು ಉಡ್ತೇವೆಯೋ, ರೇಷ್ಮೆ ಸೀರೆನ ನಾನು ಉಟ್ಟರೂ ಕೂಡ ನನ್ನ ಮುಖದಲ್ಲಿ ಆ ಸುಕ್ಕುಗಟ್ಟಿದಂತಹ ನನ್ನ ಮುಖದ ಮೋರೆ ಇದ್ರೆ ಆ ರೇಷ್ಮೆ ಸೀರೆಗೆ ನೀವು ಲಕ್ಷ ಕೊಟ್ಟರು ಸಹ ಪ್ರಯೋಜನ ಇಲ್ಲ. ಯಾವಾಗ ಆ ರೇಷ್ಮೆ ಸೀರೆಗೆ ಬೆಲೆ ಹೆಚ್ಚಾಗ್ತದೆ ಕೇಳಿದ್ರೆ, ನಿಮ್ಮ ಅಂತರಂಗದ ತುಂಬ ಆ ರೇಷ್ಮೆಯ ಹೊಳಪು, ನುಣುಪು, ಅದರ ನೈಮೆ ಅದೆಲ್ಲ ಸೇರ್ಕೊಂಡಾಗ ಆಟೋಮೆಟಿಕ್ ಆಗಿ ಅದು ಹುಟ್ಟವರ ಚಲುವು ಅದು ಇಮ್ಮಡಿ ನೂರ್ಮಡಿ ಆಗ್ತದೆ.
ಇದನ್ನು ನಾನು ಬಲವಾಗಿ ನಂಬಿಕೊಂಡು ಬಂದಂಥವಳು. ಹಾಗಾಗಿ ಯಾವುದೇ ನಾವು ಸೀರೆ, ಅದು ರೇಷ್ಮೆ ಸೀರೆಯನ್ನು ಉಡುವುದು ಇರ್ಬೋದು, ರೇಷ್ಮೆ ಸೀರೆ ಅಲ್ಲದೆ ಬೇರೆ ಸೀರೆ ಉಡುವುದಿದ್ರೂ ಕೂಡ ಆ ಹೊಳಪು ಇದೆ ಅಲ್ವಾ. ಯಾವಾಗಲೂ ನಾವು ಹೇಳ್ತೇವೆ, ಉದಾಹರಣೆಗೆ ನಾವೆಲ್ಲ ಸಾಹಿತಿಗಳು, ನಾವು ಉದಾಹರಣೆಗಳನ್ನು ಕೊಡುವಾಗ ಚಂದದ ಕೂದಲಿದ್ರೆ ಹೇಳ್ತಾರೆ ರೇಷ್ಮೆ ಹಾಗೆ ಕೂದಲವಳೋದು ಇಷ್ಟು ಚೆನ್ನಾಗಿದೆ, ರೇಷ್ಮೆ ಅಂತ ನುಣುಪಾದ ಕೆನ್ನೆ ಅಂತ ಹೇಳ್ತೇವೆ. ಅಂದ್ರೆ ರೇಷ್ಮೆಯನ್ನು ನಾವು ಕೇವಲ ಸೀರೆಗೆ ಮಾತ್ರ ಅಲ್ಲ, ಟೆಕ್ಸ್ಚರ್ ಅನ್ನು ಅದನ್ನು ನಮ್ಮ ಬೇರೆ ಬೇರೆ ಇದಕ್ಕೂ ಕೂಡ ನಾವು ಅನ್ವಯಿಸ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಇಡೀ ವ್ಯಕ್ತಿತ್ವವು ಕೂಡ ಅಷ್ಟು ಸುಂದರ ಆಗ್ಬೇಕೆನ್ನುವಂಥದ್ದು ಕಳಕಳಿಯಿಂದ ನನ್ನ ಎಲ್ಲ ಸಹೋದರರ ಜೊತೆಗೆ ನಾನು ವಿನಂತಿಸ್ತಾ ಇದ್ದೇನೆ. ಆವಾಗ ಆ ಬಹುಮಾನಕ್ಕೂ ಕೂಡ ತೂಕ ಬರ್ತದೆ. ಇನ್ನೊಂದು ನಾನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳೇಬೇಕಾದಂಥ ವಿಚಾರ, ಇವತ್ತು ನಾನು ಈ ವೇದಿಕೆಗೆ ಬರಬೇಕಿದ್ರೆ ನಮ್ಮ ತುಂಬಾ ಮಿತ್ರರಿದ್ದಾರೆ, ಉದಯವಾಣಿ ಬಳಗದವರಿದ್ದಾರೆ. ಅವರನ್ನೆಲ್ಲ ನಾನು ಗಮನಿಸುವಾಗ ಯಾಕೆ ನಮ್ಗೆ ಅಷ್ಟು ಆಗ್ತದೆ, ಬೆಳೀತಾ ಹೋಗ್ತದೆ ಅಂತ ಕೇಳಿದ್ರೆ, ಸಹೋದರರವರಲ್ಲ, ನಮ್ಮ ಬಳಗ ಮಿತ್ರರು ನಮಗೆ ಅಂತ ಹೇಳುವಾಗ ಸೀರೆ ವಿಷಯದಲ್ಲಿ ಬಂದಾಗಲೂ ಕೂಡ ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅಜ್ಜಿ, ನನ್ನ ಅಮ್ಮ ಎಲ್ಲರೂ ನನಗೆ ನೆನಪು ಬರ್ತಾರೆ. ನಾವು ಮೊದಲಿಗೆ ಕಲಿಯುವುದು ಸೀರೆ ಉಡ್ಲಿಕ್ಕೆ, ಅಮ್ಮನ ಸೀರೆ. ಅದು ಯಾವ ವಯಸ್ಸಿನಲ್ಲಿ ಕೇಳಿದ್ರೆ ಬಾಲ್ಯಾವಸ್ಥೆಯಲ್ಲಿ. ಆಗ ಆ ಸೀರೆ ಎಷ್ಟು ಉದ್ದ ಅಂತ ಹೇಳಿದ್ರೆ ನಮ್ಗೆ ಆಕಾಶವನ್ನು ನೋಡಿದಷ್ಟು ನಮ್ಗೆ ನೆನಪಾಗುದು. ಈ ಅಮ್ಮನ ಸೀರೆ ಎಷ್ಟು ಉದ್ದ ಅಲ್ವಾ. ಬೇರೆ ಬಟ್ಟೆ ಎಲ್ಲ ಚಿಕ್ಕ ಮಕ್ಕಳಿಗೆ ಮಡ್ಚಲಿಕ್ಕೆ ಕೊಟ್ರೆ ಬೇಗ ಮಡ್ಚಿ ಹಾಕ್ತೇವೆ, ಆದ್ರೆ ಸೀರೆ ಮಾತ್ರ ಆಗುದಿಲ್ಲ. ಅಮ್ಮನ ಸೀರೆಗೆ ಅದಕ್ಕೆ ತುದಿ ಮೊದಲು ಕೊನೆ ಗೊತ್ತಾಗುದೇ ಇಲ್ಲ. ಮತ್ತೆ ಹೇಗೋ ಅಮ್ಮ ಉಟ್ಟುಕೊಂಡ ರೀತಿಯಲ್ಲಿ ರೌಂಡ್ 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 ತಿರುಗಿ ಎಲ್ಲಿಗೋ ಒಂದು ಸೆರಗ ಹಾಕಿ ಅಮ್ಮನ ಹಾಗೆ ಸೀರೆ ಉಟ್ಟಿದ್ದೇನೆ ಅಂತ ಹೇಳಿ ಬಿಂಕದಲ್ಲಿ ನಾವು ಓಡಾಡ್ತೇವೆ. ಆದ್ರೆ ಅಮ್ಮನ ಸೀರಿನ ಮಹತ್ವ ಇದೆ ಅಲ್ವಾ, ಅದರ ಬಗ್ಗೆ ತುಂಬಾ ಮಾತಾಡ್ತಾ ಹೋಗ್ಬಹುದು. ಸದ್ಯಕ್ಕೆ ನನಗೆ ಅಮ್ಮನ ಸೀರೆ ಹೇಳಿದ್ದು ಬೆಚ್ಚನೆಯ ಮಡಿಲು. ನನ್ನ ಮಗಳಿಗೂ ಕೂಡ ಪರಂಪರೆಯನ್ನು ನಾನು ಮುಂದುವರಿಸುವುದಕ್ಕೆ ನಾನು ಅಲ್ಲಿ ಮಧ್ಯ ಸೇತು ಆಗ್ತಾ ಇದ್ದೇನೆ. ಅದರ ಜೊತೆಗೆ ಅಮ್ಮನ ಜೊತೆಗೆ ನನ್ನ ಅತ್ತೆ ಇದ್ದಾರೆ, ಈಗ ನನ್ನ ಜೊತೆಗೆ ಇರುವಂತ ನನ್ನ ಗಂಡ. ನಾನು ಅವರನ್ನು ನೆನಪಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ. ಯಾಕೆ ನೆನಪಿಸಿಕೊಳ್ತಾ ಇದ್ದೇನೆ ಕೇಳಿದ್ರೆ, ಅತ್ತೆಗೆ ನಾನು ಸೀರೆಗೆ ದುಡ್ಡು ಹಾಕುದು ಹೇಳಿದ್ರೆ ವೇಸ್ಟ್. ಅದು ಬಂಗಾರಕ್ಕೆ ಹಾಕಿದ್ರೆ ತೊಂದರೆ ಇಲ್ಲ, ನಿಂಗೆ ಹುಚ್ಚು, ನಿಂಗೆ ಆ ಸೀರೆಗೆ ಹಾಕುವ ದುಡ್ಡು ಸಹ ಒಂದೇ, ಇನ್ನೊಂದು ಅವರು ಗಾದೆಯನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾಕಂದ್ರೆ ಅದು ವೇಸ್ಟ್ ಅಂತ ಹೇಳಿ. ಆದ್ರೆ ನಾನು ಅವರಿಗೆ ಸಮರ್ಥನೆ ಕೊಡುವ ರೀತಿ ಒಂದು ದೃಷ್ಟಾಂತ ಇತ್ತೀಚೆಗೆ ನಡೆಯಿತು. ಲಾಕ್ಡೌನ್ ಎಲ್ಲ ಆದ ನಂತರ ನಮ್ಮ ಮನೆಗೆ ಒಬ್ರು ಬಂದ್ರು. ಅವರು ಕಾಂಚೀಪುರಂ ಸೀರೆಯ ಓಲ್ಡ್ ಸೀರೆಯ ಇದನ್ನು ಅವ್ರು ಕೆಲವು ಸೀರೆ ಎಲ್ಲ ತೋರಿಸಿ ಹೇಳಿದ್ರು, ಓಲ್ಡ್ ಸೀರೆ ಇದ್ರೆ ಕೊಡಿ, ಅದಕ್ಕೆ ಇಷ್ಟು ಒಳ್ಳೆ ರೇಟ್ ಇದೆ ಅಂತೇಳಿ. ಅದ್ರಲ್ಲಿ ನೋಡಿದ್ರೆ ನಾನು ಎಷ್ಟೋ ಇದು ವೇಸ್ಟ್ ಸೀರೆ ಅಂತ ಬಿಸಾಡಿದ ಸೀರೆಗೆ 4,000. ನಂಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಸೀರೆಗೂ ಕೂಡ, ಹಳೆಯ ಸೀರೆಗೂ ಕೂಡ ಮಹತ್ವ ಇದೆ, ಅದಕ್ಕೂ ಕೂಡ ಬೆಲೆ ಇದೆ. ಆಗ ಅತ್ತೆಗೆ ನನಗೆ ಹೇಳಲಿಕ್ಕೆ ಸುಲಭ ಆಯಿತು. ಎಲ್ಲರನ್ನು ನಾವು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ, ಸೀರೆಗೆ ಸಹ ದುಡ್ಡು ಹಾಕಿದ್ರೆ ಅದಕ್ಕೂ ಕೂಡ ಮರು ಬೆಲೆ ಅನ್ನುವಂಥದ್ದು ಇದೆ ಅಂತ ಹೇಳುವಂಥದ್ದು ಕೂಡ ಸತ್ಯ ಅಂತ ಅವರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತಲೂ ಕೂಡ ನನಗೆ ತುಂಬಾ ಸೀರೆ ಜೊತೆಗೆ ಮಾತನಾಡುವಾಗ ಮತ್ತೆ ಮತ್ತೆ ನೆನಪಾಗೋದು ಪುರುಷರು. ಇವತ್ತು ಒಪ್ಪವಾಗಿ ನಾವು ಸೀರೆ ಉಟ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನನ್ನ ಮಾವನ ಮಗಳು ಒಬ್ಳು ಬಹಳ ಚೆನ್ನಾಗಿ ಸೀರೆ ಉಡ್ತಾಳೆ. ಅವಳು ಹೇಗೆ ಸೀರೆ ಉಡ್ತಾಳೆ ಕೇಳಿದ್ರೆ, ಅವಳಿಗೆ ಸೀರೆ ಅವಳು ಕಲ್ತದ್ದು ಎಲ್ಲಿ ಅಂತ ಕೇಳಿದ್ರೆ, ಯಕ್ಷಗಾನದ ಚೌಕಿಯಲ್ಲಿ ಸ್ತ್ರೀ ವೇಷ ಹಾಕುವವರು ಉಡುವ ಸೀರೆಯ ಇದು ಉಂಟಲ್ವಾ, ರಾತ್ರಿ ಚೌಕಿಗೆ ಹೋಗಿ ನಿಂತು ನೋಡುದು ಎಷ್ಟು ಚಂದ ಉಡ್ತಾರೆ. ಅದರ ನಂತರ ನಮ್ಗೆ ಮನೆಯಲ್ಲಿ ಕೂಡ ಕೆಲವೊಮ್ಮೆ ಈ ಚಿಕ್ಕಮೇಳದವರೆಲ್ಲ ಬಂದಾಗ ನಂಗೆ ಅವರನ್ನೆಲ್ಲ ತುಂಬಾ ಹತ್ತಿರದ ನೋಡುದು, ಗಂಡಸರಾಗಿ ಎಷ್ಟು ಚಂದ ಸೀರೆ ಉಡ್ತಾರೆ, ನಮ್ಗೆ ಅಷ್ಟು ಚಂದ ಸೀರೆ ಉಡ್ಲಿಕ್ಕೆ ಬರಲ್ಲ ಅಲ್ವಾ ಅಂತೇಳಿ. ಎಷ್ಟೋ ನನ್ನ ಚಿಕ್ಕ ಸಹೋದ್ಯೋಗಿಗಳಿಗೆ, ನನ್ನ ಸ್ಟೂಡೆಂಟ್ಸ್ ಸುಮಾರು ಜನ ನಮ್ಮ ಸಹೋದ್ಯೋಗಿಗಳು ಸಿಗ್ತಾರೆ, ಅವ್ರು ಕೆಲವೊಮ್ಮೆ ಹೇಳ್ತಾರೆ, ನನ್ನ ಪಿನ್ನೆಲ್ಲ ಗಂಡ ಹಾಕುದು, ಸೀರೆ ಉಡ್ಸ್ಲಿಕ್ಕೆ ನನ್ನ ಗಂಡ ಕಲಿಸಿದ್ದು, ಚಂದದಲ್ಲಿ ಉಟ್ಕೊಂಡು ಬರ್ತಾರೆ. ಬಹುಶಃ ನನ್ನ ಗಂಡ ಕೂಡ ಬಹಳ ಚೆನ್ನಾಗಿ ನನಗೆ ಸಾರಿ ಉಡುವಾಗ ಒಳ್ಳೆ ರೀತಿಯಲ್ಲಿ ಪಿನ್ ಹಾಕ್ತಾರೆ. ಪಿನ್ ಹಾಕೋದು ಅಂತ ಹೇಳಿದ್ರೆ ನೋವು ಮಾಡೋದಲ್ಲ, ಯಾಕಂದ್ರೆ ಕೆಲವೊಮ್ಮೆ ಸೀರೆ ನಾವು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಗಂಡಸರು ದೂರ ನಿಂತು ಬಿಡ್ತಾರೆ, ಇವರದೆಲ್ಲ ಮುಗಿಲಿ, ನಾವು ದುಡ್ಡು ಕೊಡ್ಲಿಕ್ಕೆ ಮಾತ್ರ ಅಂತ ಹೇಳಿ. ಆದ್ರೆ ಬಹುಶಃ ಆ ದುಡ್ಡು ಕೊಡುವಾಗ ಅವರ ಕಿಸೆಗೆ ಅದು ತೂತಾಗುವ ರೀತಿ ಆದ್ರೆ ಮನೆಗೆ ಬೆಂಕಿ ಉಳಿತದೆ. ಆ ರೀತಿ ಆಗದೆ ಈಗ ಮಿಜಾರ್ ಅವರು ಹೇಳಿದ್ರು, ಹೆಣ್ಣು ಮಕ್ಕಳು ಎಷ್ಟು ಚಂದ ಸಡಗರ, ನಿಜವಾಗಿಯೂ ಕೂಡ ಸಡಗರ ಸಂಭ್ರಮವನ್ನು ದೀಪಾವಳಿ ಇರ್ಬೋದು, ನಿತ್ಯವೂ ದೀಪಾವಳಿಯನ್ನೇ ಆಚರಿಸಬೇಕು ಅಂತ ಇದ್ರೆ ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ಇದೆ. ಅದಕ್ಕಾಗಿ ನಮ್ಮಲ್ಲಿ ಮಾತೃ ಸಂಸ್ಕೃತಿ ಅಂತ ಹೇಳಿ ಕರೀತೇವೆ. ಆ ಮಾತೃ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಆ ರೇಷ್ಮೆಯೊಂದಿಗೆ ಆ ದೀಪಾವಳಿಯ ಜೊತೆಗೆ ಲಾಕ್ಡೌನ್ ಪೀರಿಯಡ್ ನಲ್ಲೂ ಕೂಡ ನಾವು ನಳನಳಿಸಿ ನಮ್ಮ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತರಾಗಿದ್ದೇವೆ. ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇಶದ ಪರಂಪರೆ ಹಾಗೂ ಅಂತರಂಗದ ಹೊಳಪನ್ನ ಒಟ್ಟು ಮಾಡಿದಾಗ ಅದರ ರಂಗೇ ಬೇರೆ ಅಂತ ತಿಳಿಸಿಕೊಟ್ಟಿದ್ರಿ ಮೇಡಮ್, ಧನ್ಯವಾದಗಳು ತಮಗೆ. ಇದೀಗ ಮತ್ತೋರು ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಗೀತಾ ಶ್ರೀ ನಾಗೇಶ್ ಹೆಗ್ಡೆ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಬೋದು. ಆನ್ ದ ಡೈಸ್ ಆಫ್ ದ ಡೈಸ್ ಇದ್ದ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರ.
ಇಚ್ಛಿಕೆಗೆ ಅವರು ಎಲ್ಲ ಮಾತನ್ನು ಚೆಂದಾಗಿ ವಿವರಣೆ ಮಾಡಿದರು. ಆ್ಯಕ್ಚುಲಿ ಐ ಕಾಂಟ್ ಸ್ಪೀಕ್ ಕನ್ನಡ, ಬಟ್ ಸ್ಟಿಲ್ ಐ ಟ್ರೈ. ಬಟ್ ಟು ಮೈ ಆಲ್ ಮೈ ಲವ್ಲಿ ದಿಯಾಸ್, ಇಟ್ ವಾಸ್ ಅ ವೆರಿ ಗುಡ್ ಒಕೇಶನ್. ಜಯಲಕ್ಷ್ಮಿ ಅವರು ಇದೊಂದು ಮಾಡಿದ ಒಕೇಶನ್ ತುಂಬ ಒಳ್ಳೆಯದಾಗಿದೆ. ಈಗಿನ ಹೆಣ್ಣು ಮಕ್ಕಳಿಗೆ ಸೀರೆ ಇಲ್ಲದೆ ಈಗಿನ ಹೆಣ್ಣು ಮಕ್ಕಳು ಸೀರೆ ಎಲ್ಲ ಉಡುವುದು ತುಂಬ ಕಡಿಮೆ. ಯಾಕೆಂದರೆ ಅವರು ಕಾಲೇಜ್ ಅದು ಇದು ಅವರ ಪ್ರೊಫೆಷ್ನಲ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಇಲ್ಲಿ ನೋಡುವಾಗ ಹಾಗೆ ನನಗೆ ಅನ್ನಿಸಲಿಲ್ಲ, ಎಲ್ಲ ಹೆಣ್ಣು ಮಕ್ಕಳು ತುಂಬ ಚೆಂದಾಗಿ ಸೀರೆ ಉಟ್ಟಿ ಇದೆಲ್ಲ ಒಂದು ಹಬ್ಬವನ್ನು ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡಿದಾರಲ್ಲ. ಇಟ್ಸ್ ರಿಯಲಿ ಗ್ರೇಟ್. ಇವನ್ ಮೈ ಡಾಟರ್, she also loves wearing sarees, but I saw the young children coming here in between their parents and all. It is real great thing. We should continue. Jayalakshmi avrige I'm heartily actually it is a good thing encouraging young generation to move forward with their traditional things. ನಮ್ಮ ಟ್ರೆಡಿಷ್ನಲ್ ಇದು ಕಂಟಿನ್ಯೂ ಆಗ್ತಾ ಇರಬೇಕು. ಹೀಗೆ ಕಂಟಿನ್ಯೂ ಆಗಲಿಕ್ಕೆ ನಾವು ಹೀಗೆ ಇವರೆಲ್ಲ ಎಂಕರೇಜ್ ಮಾಡಿದರೆ ಇನ್ನಷ್ಟು ಮಕ್ಕಳು ಮುಂದೆ ಬಂದು ಅವರ ಫೆಸ್ಟಿವಲ್ ಈಗಿನ ಮಕ್ಕಳಿಗೆ ಆ್ಯಕ್ಚುಲಿ ದೇ ಡೋಂಟ್ ನೋ ವಾಟ್ ಈಸ್ ಫೆಸ್ಟಿವಲ್ಸ್. ಅವರು ತುಂಬ ದಿವಾಲಿ ಅಂದರೆ ಒಂದು ಒಳ್ಳೆ ಡ್ರೆಸ್ ಹಾಕೋದು, ಪಾರ್ಟಿ ಮಾಡೋದು, ಮಕ್ಕಳೊಟ್ಟಿಗೆ ಹೋಗೋದು. ಆ್ಯಕ್ಚುಲಿ ಟ್ರೆಡಿಷ್ನಲ್ ಥಿಂಗ್ ಅದು ಲಕ್ಷ್ಮೀ ಪೂಜೆ, ತುಳಸಿ ಪೂಜೆ ಅದೆಲ್ಲ ಮಾಡೋದು. ಈ ಕ್ರಮದಲ್ಲಿ ಎಲ್ಲ ನೀವೆಲ್ಲ ಎಂಕರೇಜ್ ಮಾಡ್ತಿದ್ದೀರಲ್ಲ ಜಯಲಕ್ಷ್ಮಿ ಅವರೆಲ್ಲ, ಇದೊಂದು ಗ್ರೇಟ್ ಆಪರ್ಚುನಿಟಿ. ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಇಟ್ಸ್ ಕಾಂಗ್ರಾಟ್ಸ್ ಟು ಆಲ್ ಮೈ ಲೇಡೀಸ್, ದ ಬ್ಯೂಟಿಫುಲ್ ದಿಯಾಸ್. ಥ್ಯಾಂಕ್ ಯು ವೆರಿ ಮಚ್. ಇದೀಗ ವಿಜೇತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. First of all, I would like to thank for conducting such a nice, auspicious function, silk saree contest in the name of Deepavali. And I am myself, my name is Shweta. I have come from Sulya. So I have secured first prize. I in the sense my teammates has secured first prize. So it was a dream. To be frank, it was a dream for me. I never thought that it would have been like a first or second or third prize. And it's not about the prize matter. It was just a participation. It was good. So I heartfully thank for Udayavani as well as Jayalakshmi Silks, who has sponsored for these beautiful vacations. And behind this success, my inspiration was basically from my mom as well as my dad. My mom's name is Maya Nayak, as well as dad's name is Govardhana Nayak. And also I would equally thank each and every participant from my team. That is my Seema Shanbhag Manikar and Swati Shanbhag Manikar, Shailaja Shanbhag Manikar and Sumita Shanay, as well as Divya Kini for participating in a team. And I can say it was a dream, to be frank. Even now I feel it's a dream, and I would like to thank each and everyone for providing me this opportunity to be over here, and thank you everyone. ನಮಗೆ ತುಂಬ ಖುಷಿ ಅಂದರೆ ಹೇಗೆ ಉದಯವಾಣಿ ಎಲ್ಲರ ಮನೆಯ ಪತ್ರಿಕೆಯೋ ಹಾಗೆ ಇದು ರೇಷ್ಮೆ ಜೊತೆ ಸೀರೆ ಸಹ ನಮ್ಮ ಪರಂಪರೆ ಸಂಸ್ಕೃತಿ ಎಲ್ಲವನ್ನು ಒಂದು ಎತ್ತಿ ಹಿಡಿಯುವ ಈ ಸ್ಪರ್ಧೆ. ನಮಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ತುಂಬ ದಿನದಿಂದ ನಾವು ಹೇಗೆ ಮಾಡ್ಬೋದು, ಹೇಗೆ ನಮ್ಮ ಪರಂಪರೆಯನ್ನು ಪ್ರದರ್ಶಿಸಬಹುದು, ನಾಗಲಿ ನನ್ನ ಫ್ರೆಂಡ್ಸ್ ವಿಜೇತಾ, ಮಂಜುಪ್ರಿಯಾ, ಪ್ರಿಯಾ, ಸೌಮ್ಯ ಮತ್ತೆ ರಶ್ಮಿ ಎಲ್ಲರೂ ಒಟ್ಟಾಗಿ ನಾವು ಒಂದು ಮನೆ ಥರ ಈ ಸ್ಪರ್ಧೆಯನ್ನು ನಾವು ಒಟ್ಟಾಗಿ ಹಾಗೆ ರೇಷ್ಮೆ ಸೀರೆ ನನ್ನ ಗೆಳತಿಯರು, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇದೊಂದು ಕಾಂಪಿಟೇಷನ್ ನಾನು 4 ವರ್ಷದಿಂದ ಭಾಗವಹಿಸ್ತಾ ಇದ್ದೆ. ಆದ್ರೆ ಪ್ರೈಸ್ ಬರ್ಬೇಕಂತೇನಲ್ಲ, ಮನೆಯಲ್ಲಿ ಈ ವರ್ಷ ನಾನು ಕರೋನಾ ಇರೋದ್ರಿಂದ ಬೇಡ ಮಾಡೋದು ಅಂತ ಹೇಳಿದ್ದೆ. ನನ್ನೊಬ್ಳು ಮಗಳಿದ್ದಾಳೆ, ಯೂಸ್ ಹೋಗೋ ಮಗಳು, ಅವಳು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು, ಇದು ನೀನು ಮಾಡಲೇಬೇಕು ಮಮ್ಮಿ, ನಾನು ಬರ್ತೇನೆ ಸರಿ ಸೀರೆ ಉಡ್ಲಿಕ್ಕೆ ಅಂತ.
ಅವಳದ್ದು ನಮಗೆ ನನ್ನ ಗೆಳತಿ ಪದ್ಮಿನಿ ಮತ್ತೆ ಪ್ರಿಯಾ ಅವರೊಬ್ರು ಸಪೋರ್ಟ್ ಇದ್ರು. ಇದು ತಂಡ ಹೇಳಿದಾರಲ್ಲ, ಒಂದು 5-6 ಜನ ಪಾರ್ಟಿಸಿಪೇಟ್ ಮಾಡುವಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಜಯಲಕ್ಷ್ಮಿನ ತನ್ನ ಸೀರೆ, ಬ್ಲೌಸ್, ಫಿಟ್ಟಿಂಗ್ ಎಲ್ಲ ತೆಗೆದೆ. ಕರೋನಾದ ವಜಾದಿಂದ ಎಲ್ಲ ಒಳಗಿಟ್ಟಿದ್ದೆ. ಎಲ್ಲರಿಗೂ ಸೀರೆ ಎಲ್ಲ ತೆಗೆದು ಮ್ಯಾಚಿಂಗ್ ಬೇಡ ಅಂತ ಬಂದೆ. ನನ್ನ ಮಗಳಿಗೆ ನನ್ನ ಜೊತೆ ಮ್ಯಾಚಿಂಗ್ ಬೇಡ ಅಂತ, ಅವಳು ಎಕ್ಸ್ಟ್ರಾಡಿನರಿ ಸಾರಿ ಟೈಲರ್ ಹತ್ರ ಹೋಗಿ ಅವಳ ಬ್ಲೌಸ್ ರೆಡಿ ಮಾಡಿ ಅವಳಿಗೋಸ್ಕರ ನಾನು ಮಾಡಿದ್ದೆ. ಆಮೇಲೆ ನನ್ನ ಫ್ರೆಂಡ್ ತುಂಬಾ ಸಪೋರ್ಟ್ ಮಾಡಿದ್ರು. ಮಾರ್ಕೆಟಿಗೆ ಹೋದ್ರೆ ಹೂಗಳ ರಾಶಿ ತುಂಬಾ ಇತ್ತು, ಅದು ರೇಟ್ ಸಿಕ್ಕಾಪಟ್ಟೆ. ಕರೋನಾ ಇರೋದ್ರಿಂದ ಮನೇಲಿ ಸ್ವಲ್ಪ ಬಡ್ಜೆಟ್ ಎಲ್ಲ ಸ್ವಲ್ಪ ಬಾಯ್ತಾ ಇದ್ರು ಗಂಡ್ಸೆಲ್ಲ, ಬೇಡ ಸುಮ್ಮನೆ ಸೀರೆ ಉಡಿ ಅದೆಲ್ಲ ಬೇಡ, ದೀಪ ಹಚ್ಚಿ ಸಾಕು ಅಂತ. ನಮ್ಗೆ ಹಾಗಲ್ಲ, ಈ ವರ್ಷ ಆದ್ರೂ ಪ್ರೈಸ್ ತೆಗಿಬೇಕು, ಸ್ವಲ್ಪ ಜನ ಕಾಂಪಿಟಿಷನ್ಗೆ ಸ್ವಲ್ಪ ಜನ ಬರ್ಬೋದೇನೋ ಅನ್ಕೊಂಡು ನನ್ನ ಐಡಿಯಾ. ಈಗ ನೋಡಿದ್ರೆ ಇದು ತುಂಬಾ ಜನ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಲಾಸ್ಟ್ ಡೇ ಹೋಗ್ಬಿಟ್ಟು ಮಾರ್ಕೆಟಿಗೆ ಹೂವೆಲ್ಲ ಚರ್ಚೆ ಮಾಡಿ ಒಂದು 500 ರೂಪಾಯಿ ಹೂ ತಂದು ಎಲ್ಲ ಡೆಕೋರೇಷನ್ ನನ್ನ ಮಗಳೇ ಮಾಡಿದ್ದು. ಅವಳಿಗೆ ಈ ಪರಂಪರೆಯನ್ನು ಕಂಟಿನ್ಯೂ ಮಾಡೋದು ಈಗ ನನ್ನ ಜಡ್ಜಸ್ ಎಲ್ಲ ಹೇಳುವಾಗ ನನಗೆ ಈಗ ನಿಜ ಅನಿಸ್ತು. ಮಕ್ಕಳಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಬೇಕು, ಅವರೇ ಬರುವಾಗ ನಾವು ಬೇಡ ಹೇಳ್ಬಾರ್ದು. ಸೊ ನನ್ನ ಮಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಷಯದಲ್ಲಿ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಅವಳು ರಂಗೋಲಿ ಹಾಕಿದ್ಲು, ಬ್ರೇಕ್ಫಾಸ್ಟ್ ಮಾಡಿದ್ಲು. ಪುನಃ ಅವಳು PUC ಇದ್ದಾಳೆ, 2nd PUC ಓದೋದು ಬಿಟ್ಟು ಪುನಃ ಅವಳು ಶುರು ಮಾಡಿದ್ಲು. ಆನ್ಲೈನ್ ಕ್ಲಾಸಿಗೆ ಬಂಕ್ ಮಾಡಿದ್ಲು, ತೋರಣ ಕಟ್ಟಿದ್ರು. ನಾನು ಅವಳಿಗೆ ಪನಿಷ್ಮೆಂಟ್ ಕೊಟ್ಟೆ, ಇದೆಲ್ಲ ನೀನೇ ಮಾಡ್ಬೇಕು ಸರ್, ನಮ್ದು ಬರೀ ಸೀರೆ ಉಡೋಕೆ ಸರ್. ನನ್ನ ಫ್ರೆಂಡ್ ಅವ್ರ ವರ್ಕರ್ ಅವ್ರಿಗೆ ಸರ್, ನೀವು ಸುಮ್ಮನೆ ಸೀರೆ ಉಟ್ಟು 6 ಗಂಟೆಗೆ ಮನೆ ಬನ್ನಿ, ನಾ ಫೋಟೋಗ್ರಾಫರ್ ಅನ್ನು ಕರೀತಾರೆ, ಇವಳು ಏನೋ ಅರೇಂಜ್ ಮಾಡಿದ್ದಾಳೆ ಅಂತ. ಇಷ್ಟೆಲ್ಲ ಮಾಡಿ ಅಲ್ಲಿ ದೀಪ ಇಟ್ಟಾಗ ಇಲ್ಲಿ ದೀಪ ಇಟ್ಟಾಗ ಅದರ ಎಣ್ಣೆ ನಮ್ಮ ಸೀರೆ ಮೇಲೆ ಬೀಳ್ತದೆ ಅಂತ ಭಯ. ಅದಕ್ಕೂ ಬೈದಿದ್ದೇನೆ, 2-3 ಸೀರೆಗೆ ಎಣ್ಣೆ ಆಗಿದೆ, ಹುಟ್ಟಿ ಆಯ್ತು, ಅವಳನ್ನು ಹುಟ್ಟಿ ಸಾಕಾಯ್ತು. ಸೊ ಇದೊಂದು ಪ್ರೋಗ್ರಾಮ್ ಇಂದ ಅವಳಿಗೆ ಸೀರೆ ಉಡ್ಲಿಕ್ಕೆ ಬಂತು, ಈಗ ಸೀರೆಯಲ್ಲಿ ಇಂಟ್ರೆಸ್ಟ್ ಬಂತು. ಸೊ ಇದೊಂದು ನಮ್ಮ ಮನೇಲಿ ಆದ ಘಟನೆ. ಆದ್ರೂ ನಮ್ಗೆ ಇದೊಂದು ಬಹುಮಾನ ಬಂತಂತ ತುಂಬಾ ಖುಷಿ ಆಗ್ತಾ ಉಂಟು. ಇವತ್ತು ಅವಳು ಬರ್ಲಿಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ. ಸೊ ನಿಮ್ಗೆಲ್ರಿಗೂ ಧನ್ಯವಾದ. ಈಗ ಜಯಲಕ್ಷ್ಮಿಯ ಶ್ರೀಮತಿ ಅಪರ್ಣಾ ಹೆಡ್ಡೆ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿ. ನಮಸ್ತೆ. ಇಂಟ್ರೊಡಕ್ಷನ್ ಸ್ಪೀಚಲ್ಲೇ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದರ ನಂತರ ಇಬ್ಬರು ಶ್ರೀಮತಿಗಳು ಅವರ ಸ್ಪೀಚ್ ಕೂಡ ಭಾರಿ ಚೆನ್ನಾಗಿತ್ತು. ಸ್ಪೀಚ್ ಅನ್ನೋದಕ್ಕಿಂತ ಅದು ಅವರ ಅನುಭವನೇ ತುಂಬ ಚೆನ್ನಾಗಿತ್ತು. ಹಾಗೆಯೇ ಪಾರ್ಟಿಸಿಪೆಂಟ್ಸ್ ಅವ್ರದ್ದು ಕೂಡ ಸ್ಪೀಚಸ್ ಭಾರಿ ಚೆನ್ನಾಗಿತ್ತು, ಖುಷಿನೂ ಆಯಿತು. ಇನ್ನು ಮುಂದೆ ಇಂತಹ ಒಂದು ಪ್ರೋಗ್ರಾಮಿಗೆ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡಬಹುದು ಅನ್ನೋ ಕಾನ್ಫಿಡೆನ್ಸ್ ಕೂಡ ನಮ್ಗೆ ಇದರಿಂದ ಬಂತು. 2021 ಮಂಗಳವಾರ, ಎರಡೂ ಕೂಡ ಗಣಪತಿಗೆ ಇಷ್ಟವಾದ ದಿನ. ಒಂದು ಕೈಯಿಂದ ಚಿಟಿಕೆ ಹೊಡಿಬಹುದು, ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ. ಹಾಗೆಯೇ ಬಿಡಿ ಹೂವನ್ನು ದೇವರ ಪಾದದಲ್ಲಿ ಇಡಬಹುದು. ದೇವರಿಗೆ ಕೊರಳನ್ನ ಅಲಂಕರಿಸಬೇಕಾದ್ರೆ ಎಲ್ಲ ಬಿಡಿ ಹೂಗಳನ್ನು ಒಳ್ಳೆಯದಾಗಿ ಪೋಣಿಸಿ ದೇವರ ಕೊರಳಿಗೆ ಹಾಕಿದರೆ ಮಾತ್ರ ಒಂಥರ ಸಾರ್ಥಕ. ಹಾಗೆಯೇ ಈ ನಮ್ಮ ಒಂದು ಸಹಯೋಗಕ್ಕೆ ಉದಯವಾಣಿಯವರ ಪರಿಶ್ರಮ ಎಲ್ಲನೂ ಒಟ್ಟಿಗೆ ಆಗಿ ಈ ಪ್ರೋಗ್ರಾಮ್ ಒಂದು ಸಾರ್ಥಕ ಆಯಿತು ಅಂತ ಹೇಳಿ ನನ್ನ ಅನಿಸಿಕೆ. ಭಾಗವಹಿಸಿದಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಶುಭಾಶಯ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಇದೀಗ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ ನಮ್ಮ MMNLನ MD ಹಾಗೂ CEO ಆಗಿರುವಂತಹ ಶ್ರೀಯುತ ಶ್ರೀ ವಿನೋದ್ ಕುಮಾರ್ ಇವರಿದ್ದಾರೆ. Dignitaries of dais, the elegant guest present in the audience today, the winners and the participants of the contest, my colleagues, friends. I am really delighted to be here today amongst such an elegant group of people. And I am fortunate that I have been given the last opportunity to speak so that I can escape with minimum possible words. So I would like to begin with congratulating each one of the winners and as well as the participants of this contest. Friends, when you hear the word silk or reshmi, what comes to our mind? It is something very elegant, executed, it is exclusive, royal, something which touches our heart. Indeed it is, and it has been
close to the heart of people across the world who like beautiful things, especially to us, the Indians. Silk has been, or the reshmi has been a fabric which is considered to be very holy, pious, which we use on all possible occasions, whether it is a religious festival or special celebrations. Any and every occasion when something special is going to happen, silk and the reshmi is the most favorite fabric. It's true, and all of you must have got this perception that silk or reshmi is always associated with royalty. People say that this is the fabric of kings, queens, princes, and prince. Indeed it is, but today if you look at, had you been there when we were looking at the photographs, what we received today of the participants, one thing definitely proved that silk definitely adds royalty to the people who have been wearing. Believe me, each one of the contest or the photograph were full of royalties, princes, queens. So indeed, the fabric becomes the winner. Our team, consisting editorial team, couple of years back, when they were planning for their Diwali initiative, at that point of time, they came up with this idea, especially in view of some discussion were happening that over the years, somehow the place reshmi used to occupy in the life of our people was gradually slightly going down, and more, utility clothes were coming in. Whether you call it synthetic clothes, cotton and linen and other things, and it was slightly losing traction. Then our team came up with an idea, especially to make it popular amongst the younger crowd. How do we make this reshmi back to the lives of the younger crowd? And they came up with this idea of this contest. I'm so happy today to share with you that over the years, it has grown like anything. Today, as it stands, as shared by some of my earlier speakers, my colleagues, that both in terms of quality, in terms of a contribution to strengthen the social fabric of the society, and also the involvement of the people this contest has brought in, is very much evident from the kind of inputs we have been receiving. As I think Mijar spoke about it, that earlier, initially we used to receive photographs from the participants consisting of mother and daughter. Maybe later on it got extended to cousins and uncles and aunties. Now, in many of them, we find that it has further been extended to friends, neighbors, and further. So, in some way, in a small way, Udayavani has helped in bringing people together in the occasion of celebrations. I'm very happy about that. Also, the quality of the photographs, the involvement of the people, we can very well see the kind of time they have spent on getting those themes created, the elegant dresses they have been able to, I'm sure some of them, they would have bought those dresses, thus adding to the sales of maybe Jayalakshmi. So it has been a win-win situation for everyone. I congratulate once again each one of the winners and participants for taking so much of time and effort for this contest. I would also like to give my special thanks to Jayalakshmi Silk for getting associated with us. Jayalakshmi, all of you know, it is a renowned brand from this area. They are known for their wedding saris and dresses. And here I would like to share with you, there is one thing common between Jayalakshmi and Udayavani. Both Jayalakshmi and Udayavani have been native brands which came out of small village like
from where we are coming out, whether you call it Money Power or Udyavar. So both brands came, they started from small villages, and today they have established themselves not only at state level but much beyond. So I congratulate Jayalakshmi and the entrepreneurship behind this big brand which stands today and is giving run of money to bigger brands what we come across. As a person, it has helped me also. I mean, before coming to Manipal, I was in Chennai, and whenever we used to have guests at our home, and we were not able to entertain them during the day, we used to send them to Dalli Silk. In Manipal, whenever they come, whenever some lady guests and other people they come to our place, now we send them there to Jayalakshmi, because we know that at 11 o'clock in the morning they will enter, and at least by 4 o'clock they will be engaged. So once again, thanks to Jayalakshmi for helping us out and many people like us. Thank you everyone for coming over and sparing your time. And once again, congratulating each one of the winners and the participants. And thanks to all the guests for taking their time out. Thank you. ಉದಯವಾಣಿ ರೇಷ್ಮೆ ದೀಪಾವಳಿ 2020 ಬಹುಮಾನ ವಿತರಣಾ ಸಮಾರಂಭದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಗೀತಾ ನಾಗೇಶ್ ಹೆಗಡೆ ಅವರು, ಅವರಿಗೆ ನಾವು ತಿಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ಮಣಿಪಾಲ್ ಮಿಡಲ್ ಗಿಫ್ಟ್ ಹಾಗೂ ಜಯಲಕ್ಷ್ಮಿ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜಯಲಕ್ಷ್ಮಿ ಹೆಗಡೆ ಅವರು ಕೊಡಬೇಕಂತ ಕೇಳಿಕೊಳ್ತಾರೆ. ಇನ್ನೂರು ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ನಿಕೇತನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರೇಣುಕಾ ಪ್ರಾಂಶುಪಾಲರು, ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಅವರಿಗೆ ಅಪರ್ಣ ರವೀಂದ್ರ ಹೆಗ್ಡೆ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಈ ಕಾರ್ಯಕ್ರಮದ ಜಡ್ಜಸ್ಗಳಾಗಿ ಪಾರ್ಟಿಸಿಪೇಟ್ ಮಾಡಿದಂತಹ ಅಶ್ವಿನಿ ಶೆಟ್ಟಿ, ಅಶ್ವಿನಿ ಫ್ಯಾಷನ್ಸ್ ಸಂತಕಟ್ಟೆ ಕಲ್ಯಾಣಪುರ ಅವರಿಗೂ ಹಾಗೂ ನೃತ್ಯನಿಕೇತನ ಉಡುಪಿ ಇದರ ಗುರುಗಳಾದಂತಹ ಲಕ್ಷ್ಮೀ ಗುರುರಾಜ್ ಇವರಿಬ್ಬರು ಜಡ್ಜಸ್ಗಳಾಗಿ ಪಾರ್ಟಿಸಿಪೇಟ್ ಮಾಡಿದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಕೊಟ್ಟವರು ಜಯಲಕ್ಷ್ಮಿ ಸಿಲ್ಕ್ಸ್ನವರು. ಆ ಜಯಲಕ್ಷ್ಮಿ ಹೆಗ್ಡೆಯವರು ಇದ್ದಾರೆ ನಮ್ಮೊಟ್ಟಿಗೆ, ಹಾಗೆ ಅಪರ್ಣ ವೀರೇಂದ್ರ ಹೆಗ್ಡೆಯವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ಹೇಳಿಕೊಡ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಸ್ಪರ್ಧಿಗಳಿಗೆ ಹಾಗೂ ವಿಜೇತರಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಉದಯವಾಣಿಯ ಸಂಪಾದಕರಾದಂಥ ಅರವಿಂದ್ ನಾಡೋರ್ಥ ಅವರಿಗೆ ಕೂಡ ಕೃತಜ್ಞತೆಗಳು. ನಮ್ಮ CEO ಹಾಗೂ MD ವಿನೋದ್ ಕುಮಾರ್ ಇವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಹಾಲನ್ನು ನೀಡಿದಂತಹ ವುಡ್ಲ್ಯಾಂಡ್ಸ್ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಇವರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ.